ಎಸ್ ವೆಲ್ಕಮ್ ಬ್ಯಾಕ್ ಟು ಗುಣಶ್ರೀ ಗೌಡ ಮಿನಿ ಲಾಗ್. ಸಿಹಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರ ಕುಂಟೆ ಬೇಲೆ ಅಂತೆ. ಅದ್ರ ಜೊತೆಗೆ ಅವಳು ಎಷ್ಟು ಅಲರ್ಟ್ ಆಗಿದ್ದಾಳೆ ಅಂದರೆ ಯಾವ್ದಾದ್ರು ವೆಹಿಕಲ್ ಬಂದರೆ ಸೈಡ್ಗೆ ಬರಬೇಕು ಅನ್ನೋದು ಇವನ್ ಶಿನ್ನು. ಎಸ್, ಸಿಹಿ ತುಂಬ ದೊಡ್ಡೋಳಾಗ್ಬಿಟ್ಲಲ್ವಾ. ಎನಿ ಹೌ ಸಿಹಿ ಕೆಳಗಡೆನೆ ಆಟ ಆಡ್ತಾ ಇದ್ಲು. ಇನ್ನು ನಾನು ಅವಳ ಮೇಲೆ ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕಾಗಿತ್ತು. ಯಾಕೋ ಫೇಸ್ ಎಲ್ಲ ಫುಲ್ ಡ್ರೈ ಅನ್ನಿಸ್ತಾ ಇತ್ತು. ಹೈ ಸರೌಂಡಿಂಗಲ್ಲೆಲ್ಲ ಬರ್ನಿಂಗ್ ಸೆನ್ಸೇಷನ್ ಆಗ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದು ಹಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅವಳು ಬರೋ ಅಷ್ಟರಲ್ಲಿ ನಾನು ಅವಳಿಗೆ ಊಟ ರೆಡಿ ಮಾಡ್ಕೊಂಬಿಟ್ರೆ ಊಟ ತಿನ್ಸೋಕ್ಕೆ ಸರಿ ಹೋಗುತ್ತೆ. ಅವಳು ಬಂದರೆ ಏನೂ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಕೆಳಗಡೆನೇ ಆಟ ಆಡ್ತಾ ಇದ್ಲು ಇವತ್ತವಳು. ಹಾಗಾಗಿ ನಾನು ಮೇಲೆ ಬಂದು ಅವಳು ಊಟ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು. ಸಿಹಿಗೆ ನಾವು ಪರ್ಟಿಕ್ಯುಲರಾಗಿ ಇದೇ ಥರ ಫುಡ್ ಕೊಡಬೇಕಂತ ಏನಿಲ್ಲ, ಎಲ್ಲ ಫುಡ್ಡು ಟ್ರೈ ಮಾಡ್ತೀನಿ. ಆ್ಯಂಡ್ ಮೇಯ್ನಾಗಿ ಏನು ನನ್ನ ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ಅವಳಿಗೆ ಐರನ್ ರಿಚ್ ಫುಡ್ ಜಾಸ್ತಿ ಕೊಡ್ತೀನಿ. ಎಸ್ಪೆಷಲಿ ಸರಿನ ನಾನು ಇವತ್ತಿಗೂ ತಿನ್ನಿಸ್ತೀನಿ. ಅವಳಿಗೆ 2 ಇಯರ್ಸ್ ಆಗ್ತಾ ಬಂತು, ಇನ್ನೂ ನಾನು ಸ್ಟಾಪ್ ಮಾಡಿಲ್ಲ. ಅಟ್ಲೀಸ್ಟ್ ಇನ್ನು ಡೇ 1 ಟೈಮ್ ಆದರೂ ಮಕ್ಕಳಿಗೆ ಸರಿ ಕೊಡಬೇಕು. ಬಿಕಾಸ್ ಅದ್ರಲ್ಲಿ ರಾಗಿ ಇಟ್ಟಿರೋದ್ರಿಂದ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಮಗೆ ರಾಗಿಯಲ್ಲಿ ಸಿಗುತ್ತಲ್ವ. ಸೊ ಹಾಗಾಗಿ 1 ಟೈಮ್ ಆದರೂ ನಾವು ಸರಿನ ಮಕ್ಕಳಿಗೆ ಕೊಡಬೇಕು, ಅವರು ಮುದ್ದೆ ತಿನ್ನೋಗೆ ಆಗೋವರೆಗೂ. ಸೊ ನಾವು ಸೌತ್ ಇಂಡಿಯನ್ ಆಗಿರೋದ್ರಿಂದ ಯೂಶ್ವಲಿ ನಮ್ಮ ಸೈಡೆಲ್ಲ ಮುದ್ದೆನೇ ಜಾಸ್ತಿ. ಹಾಗಾಗಿ ನನ್ನ ಮಗಳು ಮುದ್ದೆ ತಿನ್ನೋಂಗೆ ಆಗೋವರೆಗೂ ನಾನಂತೂ ಸರಿನ ಸ್ಟಾಪ್ ಮಾಡೋದಿಲ್ಲ. ಸರಿ, ನಿಮಗೆ ಸರಿ ಹೇಗೆ ಮಾಡ್ತೀನಿ ಅಂತ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ಅಷ್ಟರಲ್ಲಿ ಅವ್ರ ಪಪ್ಪ ಕೂಡ ಬಂದರು. ಸರಿ ಬಾ ಔಟ್ಸೈಡ್ ಹೋಗಿ ಬರೋಣ, ತುಂಬ ದಿನ ಆಯಿತು, ಏನಾದ್ರು ತಿನ್ಕೊಬರೋಣ ಚಾಟ್ಸ್ ಅಂತ ಹೇಳಿ ಕರ್ಕೊ ಹೋದರು. ನಾವಂತೂ ಟೈಮೇ ಸಿಗ್ತಾ ಇರೋದಿಲ್ಲ ನಾವೆಲ್ಲೂ ಈಚೆ ಹೋಗೋದಕ್ಕೆ. ಅಪರೂಪ ಯಾವಾಗಲೂ ಒಂದೊಂದು ಸಲ ಅಷ್ಟೇ ನಾವು ಹೋಗೋದಕ್ಕಾಗುತ್ತೆ. ಬಿಕಾಸ್ ನಮಗೆ ಮಚ್ ಟೈಮ್ ಇರೋದಿಲ್ಲ. ಸರಿ ಅಂತ ಮುಗಿಸ್ಕೊಂಡು ಬಂದು ಕೆಳಗಡೆ ಅಪ್ಪ ಮಗಳು ಆಟ ಆಡ್ತಿದ್ರು. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ ಮೇಲೆ ಬಂದೆ. ಸಿಗೋಣ ನೆಕ್ಸ್ಟ್ ಮುಂದಿನ ಮಿನಿ ಲಾಗ್ನೊಂದಿಗೆ. ಬಾಯ್.